Okay, so the next topic is telephone banking. So next ಎಲ್ಲ ಏನು ಕೊಟ್ಟಾನ ಟೆಲಿಫೋನ್ ಬ್ಯಾಂಕಿಂಗ್ ಹೆಂಗೆ ಮಾಡ್ತೀವಿ, ಮೊಬೈಲ್ ಬ್ಯಾಂಕಿಂಗ್ ಹೆಂಗೆ ಮಾಡ್ತೀವಿ, ಸೊ ಅದ್ರ ಬಗ್ಗೆ ಕೊಟ್ಟಾನ. ಸೊ ಈಗ ನಾವು ಟೆಲಿಫೋನ್ ಬ್ಯಾಂಕಿಂಗ್ ಅಂತಂದ್ರೆ ಮೊಬೈಲ್ ಬ್ಯಾಂಕಿಂಗ್ಗಿಂತ ಪೆಲ ಬಂದಿದೆ. ಈಗ ನೀವು ಮೊಬೈಲ್ ಬ್ಯಾಂಕಿಂಗ್ ಯೂಸ್ ಮಾಡ್ತಿರಲ್ಲ, ಸೊ ಅದ್ರಕ್ಕಿಂತ ಪೆಲ ಟೆಲಿಫೋನ್ ಬ್ಯಾಂಕಿಂಗ್ ಬಂದಿದೆ. ಸೊ ಅದ್ರ ಬಗ್ಗೆ ನೋಡ್ಕೊಟ್ಟು ಹೋಗೋಣ ಈಗ. ಸೊ ಟೆಲಿಫೋನ್ ಬ್ಯಾಂಕಿಂಗ್ ಈಸ್ ಅ ನ್ಯೂ ಕಾನ್ಸೆಪ್ಟ್ ಆಫ್ ಬ್ಯಾಂಕಿಂಗ್ wherein financial institution provides the banking services to its customers over a telephone. So ಇಲ್ಲೇನಾಗ್ತದೆ ಅಂತಂದ್ರೆ ಟೆಲಿಫೋನ್ನಿಂದ ಬ್ಯಾಂಕಿಂಗ್ದವ್ರು ಏನು ಮಾಡ್ತಿದ್ರಂತ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಕೊಡ್ತಿದ್ರು ಅಂತ ಹೇಳ್ತಾರೆ. ಸೊ ಇಲ್ಲಿ ನಾವು ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಅಥವಾ ಬ್ಯಾಂಕಿಂಗ್ ಸರ್ವಿಸಸ್ ಟೆಲಿಫೋನ್ನಿಂದ ಸಿಗ್ತಿದ್ವು ಅಂತ ಹೇಳ್ತಾರೆ. ಓಕೆ, ಸೊ ಟೆಲಿಫೋನ್ ಬ್ಯಾಂಕಿಂಗ್ ಇಸ್ ಕನ್ವೀನಿಯಂಟ್ ಆ್ಯಂಡ್ ಸೆಕ್ಯೂರ್ ಬ್ಯಾಂಕಿಂಗ್ ಸರ್ವಿಸಸ್ ಆಫರ್ಡ್ ಓವರ್ ಟೆಲಿಫೋನ್ ಟು ದ ಕಸ್ಟಮರ್. ಇದು ಏನನ್ನತಾನ ಒಂದು ಕನ್ವೀನಿಯಂಟ್ ಮತ್ತು ಸೆಕ್ಯೂರ್ ಬ್ಯಾಂಕಿಂಗ್ ಸರ್ವಿಸ್ ಅದ ಅಂತ ಹೇಳ್ತಾನೆ. ಓಕೆ, ಸೊ ಆಲ್ ಮೇಜರ್ ಬ್ಯಾಂಕ್ಸ್ ಆರ್ ನೌ ಯೂಸಿಂಗ್ ಟೆಲಿಫೋನ್ ಬ್ಯಾಂಕ್ಸ್. ಸೊ ಟೆಲಿಫೋನ್ ಬ್ಯಾಂಕಿಂಗ್ಗೆ ಎಲ್ಲ ಬ್ಯಾಂಕ್ಸ್ ಅವರು ಯೂಸ್ ಮಾಡ್ತಾರೆ ಅಂತ ಹೇಳ್ತಾನೆ. ಓಕೆ, ನೆಕ್ಸ್ಟ್ the telephone banking involves direct interactions of a customer with a bank consultant or with a 24/7 automated phone answering system. ಸೊ ಇಲ್ಲಿ ಟೆಲಿಫೋನ್ ಬ್ಯಾಂಕಿಂಗ್ ಏನಾಗ್ತದೆ ಅಂತಂದ್ರೆ ಕಸ್ಟಮರ್ ಜೊತೆ ನಾವು ಮತ್ತು ಬ್ಯಾಂಕಿಂದ 24/7 ಇಂಟರಾಕ್ಷನ್ಸ್ ಮಾಡ್ಬೋದು, ಆಮೇಲೆ ಫೋನ್ ಆನ್ಸರಿಂಗ್ ಮಾಡ್ಬೋದು ಅಂತ ಹೇಳ್ತಾನೆ. ಓಕೆ, ದ ಆಟೋಮೇಟೆಡ್ ಸಿಸ್ಟಮ್ ಹ್ಯಾಸ್ ಫೋನ್ ಕೀಪ್ಯಾಡ್ ರೆಸ್ಪಾನ್ಸ್ ಅವ್ರ ವಾಯ್ಸ್ ರೆಕಗ್ನೈಷನ್ ಕೆಪಾಬಿಲಿಟಿ. ಸೊ ಅಲ್ಲಿ ಏನಾಗ್ತದೆ, ನೀವು ಕೀಪ್ಯಾಡ್ ನಿಂತರ ರೆಸ್ಪಾನ್ಸ್ ಕೊಡ್ತೀರಿ ಅಥವಾ ವಾಯ್ಸ್ ರೆಕಗ್ನೈಷನ್ ನಿಂತರ ರೆಸ್ಪಾನ್ಸ್ ಕೊಡ್ತೀರಿ ಅಂತ ಹೇಳ್ತಾನೆ. ಓಕೆ, ದ ಸೆಕ್ಯೂರಿಟಿ ಆಫ್ ದ ಟೆಲಿಫೋನ್ ಬ್ಯಾಂಕಿಂಗ್ ಸಿಸ್ಟಮ್ ಇಸ್ ಪ್ರೊವೈಡೆಡ್ ಬೈ ಅಥೆಂಟಿಕೇಶನ್ ಮೆಕ್ಯಾನಿಸಮ್ ಸಚ್ ಆಸ್ ಪಾಸ್ವರ್ಡ್ಸ್. ಇಲ್ಲಿ ಒಂದು ಅಥೆಂಟಿಕೇಶನ್ ಅಂದ್ರೆ ವೆರಿಫಿಕೇಶನ್ ಅಥವಾ ಸೆಕ್ಯೂರಿಟಿ ಅದರಿಂದ ಕೊಡ್ತಾನಂತಂದ್ರೆ ಪಾಸ್ವರ್ಡ್ ನಿಂತ ಕೊಡ್ತಾನೆ ಅಂತ ಹೇಳ್ತಾನೆ. ಓಕೆ, the facilities of the telephone banking systems are somewhat similar to ATM. So ಇದನ್ನು ಏನದ ATM ಹಂಗ ಸಿಮಿಲರ್ ಅದ ಅಂತ ಹೇಳ್ತಾನೆ. ಸೊ ಫಿಗರ್ ಬಿಲೋ ಶೋಸ್ ದ ವರ್ಕಿಂಗ್ ಆಫ್ ದ ಟೆಲಿಫೋನ್ ಬ್ಯಾಂಕಿಂಗ್ ಸಿಸ್ಟಮ್. ಸೊ ಇಲ್ಲಿ ನೋಡ್ರಿ ಹೆಂಗ್ ಕೊಡ್ತಾನೆ. ಸೊ ಕಸ್ಟಮರ್ ದ ಟೆಲಿಫೋನ್ ಲೈನ್ ಆಫ್ ಬ್ಯಾಂಕ್ ಇರ್ತದೆ. ಓಕೆ, ಇಲ್ಲಿ ಕಸ್ಟಮರ್ ಇರ್ತಾನೆ, ಅವ್ನ ಟೆಲಿಫೋನ್ ಲೈನಿಗೆ ಬ್ಯಾಂಕಿಂದ ಅದು ಕೊಟ್ಟಿರ್ತಾರೆ. ನೆಕ್ಸ್ಟ್ ಅಥೆಂಟಿಕೇಶನ್ ಅಂತಂದ್ರೆ ಪಾಸ್ವರ್ಡ್ ಅದು ಹಾಕ್ತಾನೆ. ಓಕೆ, ನೆಕ್ಸ್ಟ್ ಮೋಡ್ ಆಫ್ ಇಂಟ್ರಾಕ್ಷನ್ ಬರ್ತದೆ ಆಟೋಮೆಟಿಕ್ ಕನ್ಸಲ್ಟ್ ಅಂತ. ಸೊ ಇಲ್ಲಿ ಆಪರೇಷನ್ ಸೆಲೆಕ್ಷನ್ ಮಾಡ್ತೀರಿ ಏನಂತಂದ್ರೆ ಅದರ್ ಸರ್ವಿಸಸ್, ಬಿಲ್ ಪೇಮೆಂಟ್ಸ್, ಟ್ರಾನ್ಸ್ಫರ್, ಸ್ಟೇಟ್ಮೆಂಟ್, ಬ್ಯಾಲೆನ್ಸ್ ಎಂಕ್ವೈರಿ. ಸೊ ಇವೆಲ್ಲ ಏನಾಗ್ತದೆ, ನೀವು ಯಾವ್ದು ಮೆಥಡ್ ಇರ್ತದೆ ಅದನ್ನ ಕೇಳ್ತಾರೆ. ಓಕೆ, ಈಗ ಫಾರ್ ಎಕ್ಸಾಂಪಲ್ ಈಗ ನೀವು ನಿಮ್ಗೆ ಏನೋ ಒಂದು ಬ್ಯಾಂಕಿಂಗ್ ರಿಲೇಟೆಡ್ ಏನಾರ ಕ್ವಾರಿ ಇತ್ತಂತ ತಿಳ್ಕೊರಿ. ಓಕೆ, ಅಥವಾ ಏನೋ ಒಂದು ರಿಲೇಟೆಡ್ ಏನೋ ಒಂದು ಇದಂತ ತಿಳ್ಕೊರಿ. ಸೊ ಅವಾಗ ಏನ್ ಮಾಡ್ತಾನಂತಂದ್ರೆ ಬ್ಯಾಂಕ್ದವ ಒಂದ್ ನಂಬರ್ ಕೊಟ್ಟಿರ್ತಾನ. ಓಕೆ, ಟೋಲ್ ಫ್ರೀ ನಂಬರ್ ಅಥವಾ ಡಿಪಾಸಿಟ್ ಮಾಡಾಕ, ಟ್ರಾನ್ಸ್ಫರ್ ಮಾಡಾಕ, ಸೊ ಚೆಕ್ ಮಾಡಾಕ, ಸೊ ಬ್ಯಾಂಕಿನ ಒಂದು ನಂಬರ್ ಇರ್ತದೆ. ಸೊ ಆ ನಂಬರಿಗೆ ಕಾಲ್ ಮಾಡ್ತೀರಿ. ಸೊ ಕಾಲ್ ಮಾಡಿದ್ಮೇಲೆ ಏನಾಗ್ತದೆ, ಅಲ್ಲೇ ದೇ ವಿಲ್ ಆಸ್ಕ್ ಫಾರ್ ದ ಪಿನ್. ಓಕೆ, ಸೊ ನಿಮ್ದು ಅಲ್ಲೇ ಪಿನ್ ಹಾಕ್ತೀರಿ, ನಿಮ್ ಕೀಪ್ಯಾಡ್ ಯೂಸ್ ಮಾಡಿ ಅಥವಾ ವಾಯ್ಸ್ ರೆಕಗ್ನೈಸೇಷನ್ ಅಂತ ಅಲ್ಲೇ ಒಂದು ಪಿನ್ ಹಾಕ್ತೀರಿ. ಸೊ ಪಿನ್ ಹಾಕಿದ್ಮೇಲೆ ನಿಮ್ಗೆ ಅಲ್ಲೇ ಆಪ್ಷನ್ ಕೇಳ್ತದೆ ಏನಂತೇಳಿ, ಬ್ಯಾಂಕ್ ಎಂಟರ್ 1 ಫಾರ್ ಬ್ಯಾಂಕ್ ಎಂಕ್ವೈರಿ, ಎಂಟರ್ 2 ಫಾರ್ ಸ್ಟೇಟ್ಮೆಂಟ್, ಎಂಟರ್ 3 ಫಾರ್ ಟ್ರಾನ್ಸ್ಫರ್, ಸೊ ಎಂಟರ್ 4 ಫಾರ್ ಬಿಲ್ ಪೇಮೆಂಟ್ಸ್. ಸೊ ಹಿಂಗೆ ನಿಮ್ಗೆ ಏನಿರ್ತದೆ ಅಲ್ಲೇ ಟೆಲಿಫೋನ್ ಥ್ರೂ ನಿಮ್ಗೆ ಆಪ್ಷನ್ಸ್ ಕೇಳ್ತದೆ. ಸೊ ಆಪ್ಷನ್ ಏನ್ ಮಾಡ್ತೀರಿ ನೀವು ಅಂತಂದ್ರೆ ಎಂಟರ್ ಮಾಡ್ಕೊತ ಹೋಗ್ತೀರಿ ಅಥವಾ ವಾಯ್ಸ್ ರೆಕಗ್ನೈಷನ್ ಅಂತ ಮಾಡಕ್ ಹೋಗ್ತೀರಿ. ಫಾರ್ ಎಕ್ಸಾಂಪಲ್ ಬ್ಯಾಲೆನ್ಸ್ ಎಂಕ್ವೈರಿ ಅಂತ ಆಪ್ಷನ್ 1 ನೀವು ಎಂಟರ್ ಮಾಡಿದ್ರ ಅಂತಂದ್ರೆ ಅಲ್ಲಿ ನಿಮ್ದು ಬ್ಯಾಲೆನ್ಸ್ ಎಂಕ್ವೈರಿ ತೋರಿಸ್ತದೆ. ಓಕೆ, ಸೊ ಇದನ್ನ ಮಾಡಿರ್ತೀರಿ ಎಲ್ಲಾರು. ಓಕೆ, ಇವನ್ ಈಗ ನಾವು ಪಿನ್ ಜನರೇಷನ್ ಮಾಡ್ಬೋದು ಟೆಲಿಫೋನ್ ನಿಂತ. ಓಕೆ, ಸೊ ಟೆಲಿಫೋನ್ ನಿಂತ ನಮ್ದು ಹೊಸ ಪಿನ್ ಜನರೇಷನ್ಸ್ ಮಾಡ್ಬೋದು. ಸೊ ಅಲ್ಲಿ ಟೆಲಿಫೋನ್ ಪಿನ್ ಜನರೇಷನ್ ಈಗ ಒಂದ್ ನಂಬರ್ ಕೊಟ್ಟಿರ್ತಾನ, ಆ ನಂಬರಿಗೆ ಕಾಲ್ ಮಾಡಿದ್ರಿ ಅಂತಂದ್ರೆ ಅಲ್ಲಿ ನಿಮ್ದು ಅಕೌಂಟ್ ನಂಬರ್ ಹಾಕಂತ ಹೇಳ್ತದೆ. ಸೊ ಅಲ್ಲಿ ಹೊಸ ಪಿನ್ ಜನರೇಟ್ ನ ನೀವು ಮಾಡ್ಬೋದು. ಓಕೆ, ಸೊ ದೀಸ್ ಆರ್ ದ ಫೆಸಿಲಿಟೀಸ್ ಅಥವಾ ಟೆಲಿಫೋನ್ ನಿಂತ ನಾವು ಮಾಡ್ಬೋದು ಅಂತ. ಟೆಲಿಫೋನ್ ಅಂದ್ರೆ ಬರೀ ನೀವು ಲ್ಯಾಂಡ್ ಲೈನ್ ಅಂತ ಕನ್ಸಿಡರ್ ಮಾಡ್ಬೇಡ್ರಿ, ನೀವು ಮೊಬೈಲ್ ಅವೆಲ್ಲ ನೀವು ಮಾಡ್ಬೋದು ಅಂತ ಹೇಳ್ತಾನೆ. ತಿಳಿತಾ? ಓಕೆ, ಬಟ್ ನಾವು ಟೆಲಿಫೋನ್ ಬ್ಯಾಂಕಿಂಗ್ ನಮ್ಮ ಮೊಬೈಲ್ ಬ್ಯಾಂಕಿಂಗ್ ಅಷ್ಟ ಫಾಸ್ಟ್ ಇಲ್ಲ. ಓಕೆ, ಮೊಬೈಲ್ ಬ್ಯಾಂಕಿಂಗ್ ನಾವು ಭಾಳ ಮಂದಿ ಯೂಸ್ ಮಾಡ್ತೀವಿ, ಅದು ಸೆಕ್ಯೂರ್ಡ್ ಅದ, ಫಾಸ್ಟ್ ಅದ. ಬಟ್ ಟೆಲಿಫೋನ್ ಬ್ಯಾಂಕಿಂಗ್ ಭಾಳ ಮಂದಿ ಅಷ್ಟು ಯೂಸ್ ಮಾಡಂಗಿಲ್ಲ ಅಂತ ಹೇಳ್ಬೋದು ನಾವು. ಓಕೆ, ನೆಕ್ಸ್ಟ್ the customer dials a bank telephone number dedicated to the telephone banking service. ಅದ ಹೇಳಿದೆ. ಸೊ ಒಂದು ಬ್ಯಾಂಕ್ ನಂಬರ್ ಕೊಟ್ಟಿರ್ತಾನೆ, ಅದಕ್ಕೆ ಕಾಲ್ ಮಾಡ್ತಾನೆ. ಓಕೆ, ಕಸ್ಟಮರ್. The banking system verifies the authentication of the customer by asking his or her relevant password or authentication code. ಸೊ ನಾವು ಕಾಲ್ ಮಾಡಿದಂತಂದ್ರೆ ಬ್ಯಾಂಕ್ದವ್ರು ಏನ್ ಮಾಡ್ತಾರೆ, ನಮ್ ಪಿನ್ ಎಂಟರ್ ಮಾಡ್ರಿ ಅಥವಾ ಒನ್ ಟೈಮ್ OTP ನಮ್ಮ ಮೊಬೈಲ್ಗೆ ಕಳ್ಸಿರ್ತಾನೆ, ಏನೋ ಒಂದು ಅಥೆಂಟಿಕೇಶನ್ ಅಥವಾ ಪಾಸ್ವರ್ಡ್ ಎಂಟರ್ ಮಾಡ್ರಿ ಅಂತ ಹೇಳ್ತಾನೆ. ಸೊ ಆಮೇಲೆ ಅದ ಎಂಟರ್ ಆದ್ಮೇಲೆ ಏನಾಗ್ತದೆ, ಕಸ್ಟಮರ್ ಸೆಲೆಕ್ಟ್ ಮಾಡ್ತಾನೆ ನಾವ್ ಏನ್ ಮಾಡ್ಬೇಕತ್ತೆ ಅದೇ ಇಲ್ಲಿ ಹೇಳ್ದಲ್ಲ. ಸೊ ಇಲ್ಲಿ ಬ್ಯಾಂಕ್ ಟೆಲಿಫೋನ್ ನಂಬರಿಗೆ ಕಾಲ್ ಮಾಡ್ತಾನೆ ಕಸ್ಟಮರ್, ಅಲ್ಲಿ ಅಥೆಂಟಿಕೇಶನ್ ಮಾಡ್ತಾನೆ, ನಿಮ್ದು ಪೇಮೆಂಟ್ ಅದೇ ಅದನ್ನ ಮಾಡ್ಬೇಕಂತ ಹೇಳಿ
ಅದಾದ್ಮೇಲೆ ಏನ್ ಮಾಡ್ತಾನಂತಂದ್ರೆ ಬ್ಯಾಲೆನ್ಸ್ ಎಂಕ್ವೈರಿ ಮಾಡಬೇಕು, ಸ್ಟೇಟ್ಮೆಂಟ್ ಮಾಡಬೇಕು ಅಥವಾ ಟ್ರಾನ್ಸ್ಫರ್ ಬೇಕು. ಸೊ ಹಂಗೆಲ್ಲ ಫಸ್ಟ್ ನ್ಯೂ ಕಸ್ಟಮರ್ ಸೆಲೆಕ್ಟ್ ಮಾಡ್ತಾನೆ. ಸೊ ಕಸ್ಟಮರ್ ಸೆಲೆಕ್ಟ್ ಆದ್ಮೇಲೆ ಏನ್ ಮಾಡ್ತದೆ ಆಟೋಮೆಟಿಕ್ ಡೈರೆಕ್ಟ್ ಕನ್ಸಲ್ಟೇಷನ್ ವಿತ್ ಬ್ಯಾಂಕ್ ಪರ್ಸನಲ್ ಅಂತ ಬಂದ್ಬಿಡ್ತದೆ. ಸೊ ಬ್ಯಾಂಕ್ ಪರ್ಸನಲ್ ನಂಬರ್ಸ್ಗೆ ನಮ್ದು ಬಂದ್ಬಿಡ್ತದೆ. ಓಕೆ, after this customer chooses required services from the option selection menu, the necessary transaction are carried out and the end customer safely log out of the system. So ಇಲ್ಲಿ ಏನ್ ಬೇಕು ನಮ್ಗೆ ಬ್ಯಾಲೆನ್ಸ್ ಎಂಕ್ವೈರಿ ಆಯ್ತು, ನಮ್ಮ ಬ್ಯಾಲೆನ್ಸ್ ಎಂಕ್ವೈರಿ ಬರ್ತದೆ, ಮಿನಿ ಸ್ಟೇಟ್ಮೆಂಟ್ ಬರ್ತದೆ. ಸೊ ಇದೆಲ್ಲ ನಮ್ಮ ಬ್ಯಾಂಕ್ನಾಗ ಆದ್ಮೇಲೆ ಏನಾಗ್ತದೆ ನಮ್ದು ಟ್ರಾನ್ಸಾಕ್ಷನ್ ಆದ್ಮೇಲೆ ಸಕ್ಸಸ್ಫುಲಿ ನಾವು ಅದರಿಂದ ಲಾಗ್ಔಟ್ ಆಗ್ಬೋದು ಅಂತ ಹೇಳ್ತಾನೆ. ಓಕೆ, ಸೊ ದಿಸ್ ಈಸ್ ದ ಟೆಲಿಫೋನ್ ಬ್ಯಾಂಕಿಂಗ್. ಸೊ ಟೆಲಿಫೋನ್ ಬ್ಯಾಂಕಿಂಗ್ ಅಂತ ತಿಳಿಯುತ್ತೆ. ಓಕೆ, ಇದನ್ನ ಕೇಳಿದ್ರೆ ಕೇಳ್ಬೋದಾ 5 marks ಕ್ವಶನ್. ಓಕೆ, ನೆಕ್ಸ್ಟ್ ಇಸ್ ಮೊಬೈಲ್ ಬ್ಯಾಂಕಿಂಗ್. ಸೊ ಮೊಬೈಲ್ ಬ್ಯಾಂಕಿಂಗ್ ನಾವು ಎಂ ಬ್ಯಾಂಕಿಂಗ್ ಅಂತ ಕರಿತೀವಿ. ಸೊ ಎಂ ಬ್ಯಾಂಕಿಂಗ್ ಇಸ್ a latest banking services that offers banking services through a mobile communication device such as mobile phone or personal digital assistant. Okay, so ಇದೇನದ ಲೇಟೆಸ್ಟ್ ಬ್ಯಾಂಕಿಂಗ್ ಸರ್ವಿಸಸ್ ಅಂತ ಹೇಳ್ಬೋದು. ನಾವು ಕರೆಂಟ್ಲಿ ವಿ ಆರ್ ಯೂಸಿಂಗ್ ಮೊಬೈಲ್ ಬ್ಯಾಂಕಿಂಗ್ ಓನ್ಲಿ. ಅದ್ರಾಗ ಏನ್ ಕೊಡ್ತಾನಂತಂದ್ರೆ ಮೊಬೈಲ್ ತಗೊಂಡು ನಾವು ಡಿವೈಸಸ್ ನ ಕಮ್ಯುನಿಕೇಟ್ ಮಾಡ್ಬೋದು. ಸೊ ಅಲ್ಲಿ ನಮ್ಮ ಮೊಬೈಲ್ ನಂಬರ್ ಆಗ್ಲಿ ಅಥವಾ ಪರ್ಸನಲ್ ಡಿಜಿಟಲ್ ಅಸಿಸ್ಟೆಂಟ್ ಆಗಲಿ, ಸೊ ಇದನ್ನೆಲ್ಲ ನಾವು ಮೊಬೈಲ್ ಬ್ಯಾಂಕಿಂಗ್ ಅಂತ ಮಾಡ್ಬೋದು. ಸೊ ಅನ್ಲೈಕ್ ಟೆಲಿಫೋನ್ ಬ್ಯಾಂಕಿಂಗ್, ಇನ್ ಮೊಬೈಲ್ ಬ್ಯಾಂಕಿಂಗ್ ಎ ಕಸ್ಟಮರ್ ಕ್ಯಾನ್ ಅವೈಲ್ ಸರ್ವಿಸಸ್ ಆಫ್ ದ ಬ್ಯಾಂಕ್ while he or she is roaming. Okay, that is not positioned at a single location. Okay, ಸೊ ನಮ್ ಟೆಲಿಫೋನ್ ಬ್ಯಾಂಕಿಂಗ್ ನಾಗ ಏನಿರುತ್ತೆ ಒಂದೇ ಕಡೆ ನಿಂತ್ ಮಾಡ್ಬೇಕು, ಯಾಕಂದ್ರೆ ನಮ್ ಲ್ಯಾಂಡ್ ಲೈನ್ ಇರ್ತದಲ್ಲ ಆಲ್ಮೋಸ್ಟ್. ಓಕೆ, ಸೊ ಲ್ಯಾಂಡ್ ಲೈನ್ ಆಗ ಒಂದೇ ಕಡೆ ನಿಂತ್ ಮಾಡ್ಬೇಕಾಗ್ತದೆ. ಬಟ್ ಮೊಬೈಲ್ ಬ್ಯಾಂಕಿಂಗ್ ಒಂದೇ ಕಡೆ ನಿಂತ್ ಮಾಡ್ಬೇಕಂತ ಏನಿಲ್ಲ. ಸೊ ನಾವು ರೋಮಿಂಗ್ ಮಾಡ್ಕೊತ ಮಾಡ್ಬೋದು. ಸಾರಿ, ನಿಧಿ ಬರಾತು. ಓಕೆ, ನೆಕ್ಸ್ಟ್ joking, don't take seriously. Okay, next mobile banking offers services such as balance enquiry, account transaction, bill payments, credit card transactions and money transfers. So ಎಲ್ಲ ನಾವು ಮೊಬೈಲ್ ಬ್ಯಾಂಕಿಂಗ್ ಅಂತ ಮಾಡ್ತೀವಿ. ಏನೇನು ಬ್ಯಾಲೆನ್ಸ್ ಎಂಕ್ವೈರಿ, ಅಕೌಂಟ್ ಟ್ರಾನ್ಸಾಕ್ಷನ್, ಬಿಲ್ ಪೇಮೆಂಟ್ಸ್, ಕ್ರೆಡಿಟ್ ಕಾರ್ಡ್ ಟ್ರಾನ್ಸಾಕ್ಷನ್ಸ್, ಮನಿ ಟ್ರಾನ್ಸ್ಫರ್. ಸೊ ಎಲ್ಲ ನಾವು ಮೊಬೈಲ್ ಬ್ಯಾಂಕಿಂಗ್ ಕೂಡ ಮಾಡ್ತೀವಿ. ಓಕೆ, next mobile banking initially uses simple service messages, but now due to the development in the wireless technology, WAP, Wi-Fi, 3G, etc. and smartphones, mobile banking has become efficient, convenient modern banking system. So first mobile banking ಒಳಗೆ SMS ನಿಂದ ಮಾಡ್ತಿದ್ವಿ, ಬಟ್ ಈಗ ಏನಾಗುತ್ತದೆ ಟೆಕ್ನಾಲಜಿ ಡೆವಲಪ್ ಆಗೋದ್ರಿಂದ ನಾವು ಇವೆಲ್ಲ ಯೂಸ್ ಮಾಡ್ಕೊಂಡು ಮೊಬೈಲ್ ಬ್ಯಾಂಕಿಂಗ್ ಎಫಿಷಿಯಂಟ್ ವೇದಾಗ ಮಾಡ್ತೀವಿ ಅಂತ ಹೇಳ್ತಾನೆ. ಓಕೆ, ನೆಕ್ಸ್ಟ್ ಮೊಬೈಲ್ ಬ್ಯಾಂಕಿಂಗ್ ರಿಕ್ವೆಸ್ಟ್ ರಿಜಿಸ್ಟ್ರೇಷನ್ ಆಫ್ ದ ಮೊಬೈಲ್ ಫೋನ್ ನಂಬರ್ ವಿತ್ ದ ಕನ್ಸರ್ನ್ ಬ್ಯಾಂಕ್. ಸೊ ಇಲ್ಲಿ ಏನಿರ್ತದೆ ನಿಮ್ ಕನ್ಸರ್ನ್ ಬ್ಯಾಂಕ್ ಜೊತೆ ನಿಮ್ ಮೊಬೈಲ್ ಫೋನ್ ರಿಜಿಸ್ಟರ್ ಇರಬೇಕು. ನೆಕ್ಸ್ಟ್ ಆಫ್ಟರ್ ರಿಜಿಸ್ಟ್ರೇಷನ್ ದ ಕಸ್ಟಮರ್ ಮೊಬೈಲ್ ಅಕ್ವೈರ್ಸ್ ಎ ಬ್ಯಾಂಕಿಂಗ್ ಸಾಫ್ಟ್ವೇರ್ ಅಪ್ಲಿಕೇಶನ್ ಫಾರ್ ದ ರಿಲೇಟೆಡ್ ಬ್ಯಾಂಕ್. ಓಕೆ, ಸೊ ನಿಮ್ಮ ಮೊಬೈಲ್ ರಿಜಿಸ್ಟ್ರೇಷನ್ ಆದ್ಮೇಲೆ ನಿಮ್ದು ಪರ್ಟಿಕ್ಯುಲರ್ ಬ್ಯಾಂಕ್ ಇಂದ ಒಂದು ಸಾಫ್ಟ್ವೇರ್ ಬರ್ತದೆ. ಓಕೆ, ಆ ಸಾಫ್ಟ್ವೇರ್ ನ ನೀವು ಇನ್ಸ್ಟಾಲ್ ಮಾಡ್ಕೋಬೇಕು. ಓಕೆ, ಅಪ್ಲಿಕೇಶನ್ ಪ್ರೊವೈಡ್ಸ್ ಎ ಯೂಸರ್ ಫ್ರೆಂಡ್ಲಿ ಇಂಟರ್ಫೇಸ್ ಶೋಯಿಂಗ್ ದ ಸರ್ವಿಸ್ ಆಪ್ಷನ್ಸ್ ಅವೈಲೇಬಲ್ ವಿತ್ ದ ಬ್ಯಾಂಕ್. ಓಕೆ, ಸೊ ನಮ್ದು ಆ ಅಪ್ಲಿಕೇಶನ್ ಒಳಗೆ ಏನಿರ್ತಲ್ಲ ಯೂಸರ್ ಫ್ರೆಂಡ್ಲಿ ಸಾಫ್ಟ್ವೇರ್ ಇರ್ತದೆ ಅಂತ ಹೇಳ್ತಾನೆ. ಸೊ ಅದರಿಂದ ಏನಾಗ್ತದೆ ನಮ್ದು ಅವೈಲೇಬಲ್ ಬ್ಯಾಂಕ್ ಇಂದ ನಾವು ಯೂಸರ್ ಫ್ರೆಂಡ್ಲಿ ಸಾಫ್ಟ್ವೇರ್ ನ ಡೌನ್ಲೋಡ್ ಮಾಡ್ಕೋತೇವೆ. ಓಕೆ, the customers can select required option and sub options and perform necessary task. ಇಲ್ಲಿ ಏನ್ ರಿಕ್ವೈರ್ಡ್ ಆಪ್ಷನ್ ಇರ್ತದೆ, ಸಬ್ ಆಪ್ಷನ್ಸ್ ಇರ್ತದೆ, ಅದನ್ನೆಲ್ಲ ಸೆಲೆಕ್ಟ್ ಮಾಡ್ಕೊಂಡು ನಮ್ ನೆಸೆಸರಿ ಟಾಸ್ಕ್ ಮಾಡ್ಬೋದು. ಓಕೆ, the security and authentication are same as telephone banking. So nowadays mobile banking is taking over telephone banking due to the advantages. ಅದ ಹೇಳಿದೆ. ಸೊ ಮೊಬೈಲ್ ಬ್ಯಾಂಕಿಂಗ್ ಕಿಂತ ಇದು ಏನಂತಾನೆ ಸೆಕ್ಯೂರ್ಡ್ ಅದ. ಆಮೇಲೆ ಮೊಬೈಲ್ ಬ್ಯಾಂಕಿಂಗ್ ಟೆಲಿಫೋನ್ ಬ್ಯಾಂಕಿಂಗ್ ಕಿಂತ ಹೆಚ್ಚಿಗೆ ಅಡ್ವಾಂಟೇಜಸ್ ಆಗತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ಅಡ್ವಾಂಟೇಜಸ್ ಆಫ್ ಮೊಬೈಲ್ ಬ್ಯಾಂಕಿಂಗ್, ದ ಸರ್ವಿಸ್ ಇಸ್ ಆಫರ್ಡ್ ಎನಿವೇರ್ ಅಂಡ್ ಎನಿ ಟೈಮ್. ಸೊ ಸರ್ವಿಸ್ ಏನದ ಎಲ್ಲಿ ಬೇಕಾದಲ್ಲೇ ಮತ್ತೆ ಎನಿ ಟೈಮ್ ನಾವು ಅದ್ ನೋಡ್ಬೋದು. ದ ಕಸ್ಟಮರ್ ಕ್ಯಾನ್ ಇನಿಷಿಯೇಟ್ ಟ್ರಾನ್ಸಾಕ್ಷನ್ ವಿತೌಟ್ ದ ನೀಡ್ ಆಫ್ ಪರ್ಸನಲ್ ಬ್ಯಾಂಕ್. ಓಕೆ, ಇಲ್ಲಿ ಏನಾಗ್ತದೆ ಅಂದ್ರೆ ಒಂದು ಪರ್ಸನಲ್ ಬ್ಯಾಂಕಿಂಗ್ ಇರ್ಲಾದ್ರೆ ನಾವು ಟ್ರಾನ್ಸಾಕ್ಷನ್ ಚಾಲು ಮಾಡ್ಬೋದು. ಓಕೆ, the banks are able to ease out queries, queues and assist at the bank counter. So bank counter ನ ಹೋಗಿ ಕ್ವಾರೀಸ್ ಮತ್ತೆ ಅಸಿಸ್ಟ್ ಅಂತಂದ್ರೆ ಒಬ್ಬರ ಮ್ಯಾಗ ಒಬ್ಬರು ಬೀಳೋದು. ಓಕೆ, ಅದು ಆಗಂಗಿಲ್ಲ ಮೊಬೈಲ್ ಬ್ಯಾಂಕಿಂಗ್ ನಾಗ ಯೂಸ್ ಮಾಡೋದ್ರಿಂದ ಅಂತ ಹೇಳ್ತಾನೆ. ಓಕೆ, ದ ಕಸ್ಟಮರ್ ನೀಡ್ ನಾಟ್ ಫಿಸಿಕಲಿ ಗೋ ಟು ದ ಬ್ಯಾಂಕ್ ಟು ಅವೈಲ್ ಬ್ಯಾಂಕಿಂಗ್ ಸರ್ವಿಸಸ್. ಇಲ್ಲಿ ನಾವು ಬ್ಯಾಂಕಿಗೆ ಹೋಗಿ ಬ್ಯಾಂಕಿಂಗ್ ಸರ್ವಿಸ್ ಮಾಡ್ಬೇಕಂತ ಏನಿಲ್ಲ, ನಾವು ಮೊಬೈಲ್ನಾಗ ಮಾಡ್ಬೋದು. ಓಕೆ, ಆಮೇಲೆ ಬ್ಯಾಂಕಿಂಗ್ ಸೇವ್ಸ್ ಲಾಟ್ಸ್ ಆಫ್ ಟೈಮ್ ಅಂಡ್ ಪೇಪರ್. ಸೊ ಟೈಮ್ ಮತ್ತು ಪೇಪರ್ ಸೇವ್ ಆಗ್ತದೆ ಅಂತ ಹೇಳ್ತಾನೆ. ಇಸ್ ಕಾಸ್ಟ್ ಎಫಿಷಿಯಂಟ್ ಮೋಡ್ ಆಫ್ ಸರ್ವಿಸ್ ಫಾರ್ ಬ್ಯಾಂಕ್. ಸೊ ಇದು ಕಾಸ್ಟ್ ಎಫಿಷಿಯಂಟ್ ಅಂತ ಬ್ಯಾಂಕಿಂಗ್ ಒಂದು
ಜಾಸ್ತಿ ರೊಕ್ಕ ಇಲ್ಲ ಅದೇ ಜಾಸ್ತಿ ಸ್ಪೆಂಡ್ ಮಾಡೋದ ಅಂಡ್ ಎಫಿಷಿಯಂಟ್ ವೇದಾಗ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ಇಟ್ ಆಫರ್ಸ್ ರೆಡಿ ನೋಟಿಫಿಕೇಶನ್ ಅಂಡ್ ಅಪ್ಡೇಟ್ಸ್ ಅಬೌಟ್ ದ ಅಕೌಂಟ್ಸ್ ಅಂಡ್ ಅದರ್ ಇನ್ಫಾರ್ಮೇಶನ್. ಸೊ ಇಲ್ಲಿ ಏನದ ನೋಟಿಫಿಕೇಶನ್ ಅಪ್ಡೇಟ್ಸ್ ಇವೆಲ್ಲ ನಮ್ಗೆ ಸಿಗ್ತದೆ ಮೊಬೈಲ್ ಬ್ಯಾಂಕಿಂಗ್ ಒಳಗೆ. ನಮ್ದು ಅಕೌಂಟ್ ರಿಲೇಟೆಡ್ ಏನೇ ಇದ್ದರೂ ನಮಗೆ ಸಿಗ್ತದೆ ಅಂತ ಹೇಳ್ಬೋದು. ಕ್ಲಿಯರ್ ಏನಾಗ್ತಿದ್ದು ಮೊಬೈಲ್ ಬ್ಯಾಂಕಿಂಗ್ ಮತ್ತೆ ಟೆಲಿಫೋನ್ ಆತ. ಚೆಕ್ ಕ್ಲಿಯರಿಂಗ್ ಒಂದು ಸಣ್ಣದ ಹೇಳ್ಬಿಡ್ತೀನಿ. ಓಕೆ ಓಕೆ, so next topic is check clearing. Check is a negotiable instrument or a type of bills of exchanges that orders payments of monies from a bank account. Okay, so check ಅರ ನೋಡಿರ್ತೀರಿಲ್ಲ ನೀವೆಲ್ಲರೂ, ನೋಡಿರಿಲ್ಲ ಬ್ಯಾಂಕ್. ಓಕೆ, ಸೊ ಚೆಕ್ ಏನನ್ನ ಹೇಳತ್ತಾನಂತಂದ್ರೆ ಚೆಕ್ ಈಸ್ ಅ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆರ್ ಅ ಟೈಪ್ ಆಫ್ ಬಿಲ್ಸ್ ಆಫ್ ಎಕ್ಸ್ಚೇಂಜ್ ದಟ್ ಆರ್ಡರ್ಸ್ ಪೇಮೆಂಟ್ ಆಫ್ ಮನಿ ಫ್ರಮ್ ದ ಬ್ಯಾಂಕ್ ಅಕೌಂಟ್. ಓಕೆ, ನಾವು ಬ್ಯಾಂಕ್ ಅಕೌಂಟ್ ನಿಂದ ನಮ್ ಚೆಕ್ ತಗೊಂಡು ನಾವು ಅಮೌಂಟ್ ಎಕ್ಸ್ಚೇಂಜ್ ಮಾಡ್ಕೋಬಹುದು ಅಂತ ಹೇಳ್ತಾನೆ. ಓಕೆ, ಇನ್ ಇಂಡಿಯಾ ಚೆಕ್ಸ್ ಆರ್ ಅವೈಲಬಲ್ ಫಾರ್ ಅ ಪೀರಿಯಡ್ ಆಫ್ 3 months ಫ್ರಮ್ ದ ಡೇಟ್ ಆಫ್ ದ ಇಶ್ಯೂ. ಸೊ ಇಂಡಿಯಾ ಒಳಗ ಒಂದ್ಸತಿ ಚೆಕ್ ಇಶ್ಯೂ ಆದ್ಮೇಲೆ ಅದನ್ನ ನಾವು 3 months ತನ ಅದನ್ನ ನಾವು ವ್ಯಾಲಿಡ್ ಅಂತ ತಗೋಬಹುದು. ಓಕೆ, ಈಗ ಯಾರೋ ಒಬ್ರು ಚೆಕ್ ಬರಕ್ ಕೊಟ್ರು ಅಂತಂದ್ರೆ ನಾವು 3 months ತನ ಅವ್ರ ಚೆಕ್ ನಮ್ಗೆ ವ್ಯಾಲಿಡ್ ಅದ ಇಂಡಿಯಾದಾಗ. ಓಕೆ, next check clearing is a process through which financial institution exchange checks and other payments items that they have accepted. Okay, ಈಗ ನಾ ಚೆಕ್ ಬರೆದು ಕೊಟ್ಟಿನಿ ಅಂತಂದ್ರೆ ನನ್ನ ಇನ್ಸ್ಟಿಟ್ಯೂಟ್ ನಿಂದ ಬೇರೆ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಟ್ಗೆ ನಾವು ಪೇಮೆಂಟ್ಸ್ ನ ಎಕ್ಸ್ಚೇಂಜ್ ಮಾಡ್ಕೋಬಹುದು ಚೆಕ್ ನಿಂತ ಅಂತ ಹೇಳ್ತಾನೆ. ಓಕೆ, ಚೆಕ್ ಕ್ಲಿಯರೆನ್ಸ್ ಇಸ್ ಅ ಪ್ರೋಸೆಸ್ ಬೇರೆ bank receives a check from payee, sends it to the paying bank, receives equivalent reserve mentioned in the check and pays the amount to the payee. Okay, ಸೊ ಇಲ್ಲಿ ಏನದ ಅಂತಂದ್ರೆ ಹೆಂಗಾಗ್ತದ ಪೇಮೆಂಟ್ ಚೆಕ್ಕಿನ ಹೆಂಗ್ ಪೇಮೆಂಟ್ ಆಗ್ತದ ಅಂತಂದ್ರೆ ಈಗ ಯಾರೋ ಒಬ್ರು ಚೆಕ್ ಬರೆದು ಕೊಟ್ಟಿರ್ತಾರೆ ನಮ್ಮ ಹೆಸರು ಮೇಲೆ. ಸೊ ನಾವು ಹೋಗಿ ಬ್ಯಾಂಕ್ ಅವ್ರಿಗೆ ಕೊಡ್ತೀವಿ. ಓಕೆ, ಸೊ ಅವ್ರ ಬ್ಯಾಂಕ್ ಏನ್ ಮಾಡ್ತಾರ ಅದ್ರ ಮ್ಯಾಗ ನಾವ್ ಎಷ್ಟು ಬರ್ದಿರ್ತೀವಲ್ಲ ಅಷ್ಟು ಅಮೌಂಟ್ ಬರ್ದಿರ್ತೀವಿ ಅಷ್ಟು ನಮಗ ಕೊಡ್ತಾನಂತ. ಅದನ್ನ ನಾವ ಒಯ್ದು ಕೊಡ್ಬೇಕು, ಪೇಯಿನೇ ಒಯ್ದು ಕೊಡ್ಬೇಕು. ಆ ಪೇಯಿಗೆ ಅಮೌಂಟ್ ಕೊಡ್ತಾರೆ ಬ್ಯಾಂಕ್ದವ್ರು. ತಿಳಿತ? ಸೊ ಯಾರೋ ಒಬ್ರು ಚೆಕ್ ಬರ್ದು ಕೊಟ್ಟಿರ್ತಾರೆ ನಿಮ್ಮ ಹೆಸರು ಮೇಲೆ, ನೀವೇ ಒಯ್ದು ಬ್ಯಾಂಕಿಗೆ ಕೊಡ್ಬೇಕು. ಅದ್ರ ಮ್ಯಾಗ ಎಷ್ಟು ರಿಲೆವೆಂಟ್ ಅಮೌಂಟ್ ಇರ್ತದ ಅಷ್ಟು ನೋಡ್ಕೊಂಡು ಅವರು ನಿಮಗ ಅಮೌಂಟ್ ಕೊಡ್ತಾರೆ. ತಿಳಿತ? ನೆಕ್ಸ್ಟ್ ದ ಮಾಡರ್ನ್ ಚೆಕ್ ಕ್ಲಿಯರಿಂಗ್ ಸಿಸ್ಟಮ್ ಯೂಸಸ್ ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್ ರೆಕಗ್ನಿಷನ್. ಸೊ ಇಲ್ಲಿ ಏನ್ ಮಾಡ್ತಾನೆ ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್ ರೆಕಗ್ನಿಷನ್ ಸಿಸ್ಟಮ್ ನ ಯೂಸ್ ಮಾಡ್ತಾನೆ. ಓಕೆ, ಇಟ್ ಈಸ್ ಅನ್ ಎಲೆಕ್ಟ್ರಾನಿಕ್ ಕ್ಲಿಯರಿಂಗ್ ಸಿಸ್ಟಮ್ that saves lots of time and labor computed to manual clearing system. So ಇದೇನದ ಅಂತಂದ್ರೆ ಎಲೆಕ್ಟ್ರಾನಿಕ್ ಕ್ಲಿಯರಿಂಗ್ ಸಿಸ್ಟಮ್ ಅದ. ನಾವು ಮ್ಯಾನ್ಯುಯಲ್ ಮಾಡಕ್ಕಿಂತ ಅಂದ್ರೆ ಮನುಷ್ಯರ್ ಕುಂತ್ ಮಾಡಕ್ಕಿಂತ ಇದನ್ನ ಯೂಸ್ ಮಾಡಿದ್ವಿ ಅಂತಂದ್ರೆ ಬಹಳಷ್ಟು ಟೈಮ್ ಸೇವ್ ಆಗ್ತದ ಅಂತ ಹೇಳ್ಬೋದು. ಓಕೆ, ಇನ್ ಎನಿ ಕಂಟ್ರಿ an interbank payment clearance system is needed for managing and developing regulations, procedures and standards, government payment clearing and settlement of checks. ಯಾವುದೇ ಕಂಟ್ರಿ ಒಳಗೆ ಏನದ ಅಂತಂದ್ರೆ ಪೇಮೆಂಟ್ ರಿಲೇಟೆಡ್ ಟು ಕ್ಲಿಯರಿಂಗ್. ಓಕೆ, ಚೆಕ್ ಕ್ಲಿಯರಿಂಗ್ ಇಂದ ಒಂದು ಮ್ಯಾನೇಜಿಂಗ್ ಮತ್ತೆ ರೆಗ್ಯುಲೇಟೆಡ್ ಡೆವಲಪಿಂಗ್ ರೆಗ್ಯುಲೇಷನ್ಸ್ ಅದಾವ ಅಂತ ಹೇಳ್ತಾನೆ. ಸೊ ಅಲ್ಲಿ ನಾವು ಚೆಕ್ ಸೆಟಲ್ಮೆಂಟ್ ಮಾಡ್ಬೇಕಾಗಿತ್ತು ಅಂದ್ರೆ ಒಂದು ಪ್ರೊಸೀಜರ್ ಅದ, ಒಂದು ಸ್ಟ್ಯಾಂಡರ್ಡ್ ಪೇಮೆಂಟ್ ಸೆಟಲ್ಮೆಂಟ್ಸ್ ಅದಾವ, ಸ್ಟ್ಯಾಂಡರ್ಡ್ಸ್ ಅದಾವ ಅಂತ ಹೇಳ್ತಾನೆ. ಓಕೆ, ನೆಕ್ಸ್ಟ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆಕ್ಟ್ಸ್ ಆಸ್ ಅನ್ ಸೆಂಟ್ರಲ್ ಕ್ಲಿಯರಿಂಗ್ ಹೌಸ್ ಇನ್ ಇಂಡಿಯಾ. ಸೊ ಇದ್ರದ್ದು ಹೆಡ್ ಯಾರ್ ಅಂತ ಹೇಳ್ಬೋದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅದ. ಎಲ್ಲೆಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹೋಗಪ್ಲೆ ಆಗಂಗಿಲ್ಲಲ್ಲ ಅಲ್ಲೇ SBI ಮತ್ತೆ ಕಾರ್ಪೊರೇಷನ್ ಬ್ಯಾಂಕ್ಸ್ ಅದ್ರ ಬ್ಯಾಂಕ್ಸ್ ಗಳ ಹೆಡ್ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ಇಂಪಾರ್ಟೆನ್ಸ್ ಆಫ್ ಚೆಕ್ ಕ್ಲಿಯರಿಂಗ್. ಸೊ ಇಂಪಾರ್ಟೆಂಟ್ ಏನಿದೆ ಅಂತಂದ್ರೆ ಐಡೆಂಟಿಫೈಯಿಂಗ್ ಅಂಡ್ ಕಂಟ್ರೋಲಿಂಗ್ ಸೆಟಲ್ಮೆಂಟ್ ರಿಸ್ಕ್. ಓಕೆ, ಸೊ ಸೆಟಲ್ಮೆಂಟ್ ರಿಸ್ಕ್ ನಾವು ಮೇಂಟೈನ್ ಮಾಡ್ಬೋದು ಅಥವಾ ಐಡೆಂಟಿಫೈ ಮಾಡ್ಬೋದು ಅಂತ ಹೇಳ್ಬೋದು. ಮೇಕಿಂಗ್ ಪೇಮೆಂಟ್ಸ್ ಟು ದ ಕನ್ಸರ್ನ್ ಪರ್ಸನ್ ಇನ್ ಲೆಸ್ ಟೈಮ್. ಸೊ ಕಮ್ಮಿ ಟೈಮ್ನಾಗ ನಾವು ಕನ್ಸರ್ನ್ ಪರ್ಸನ್ಗೆ ಪೇಮೆಂಟ್ ಮಾಡ್ಬೋದು. ಇಂಪ್ರೂವಿಂಗ್ ದ ಎಫೆಕ್ಟಿವ್ನೆಸ್ ಅಂಡ್ ಎಫಿಷಿಯನ್ಸಿ ಆಫ್ ದ ಸಿಸ್ಟಮ್. ಓಕೆ, ಸಿಸ್ಟಮ್ದು ಎಫೆಕ್ಟಿವ್ನೆಸ್ ಎಫಿಷಿಯನ್ಸಿ ಚಲೋ ಅದ ಅಂತ ಹೇಳ್ಬೋದು ಸಿಸ್ಟಮ್ ಯೂಸ್ ಮಾಡೋದಂತ. ಓಕೆ, ಪ್ರಿಸರ್ವಿಂಗ್ ದ ಇಂಟಿಗ್ರಿಟಿ ಆಫ್ ದ ಸಿಸ್ಟಮ್. Sorry, facilitating the coordination of the payments clearing arrangements. Next, assisting the society to understand the system, building confidence among the check users. So these are the importance. Okay, ತಿಳಿತಾ? ಎಲ್ಲ ಈಸಿ ಅದಾವ, ನೋಡ್ಕೊಂಡ್ಬಿಡ್ರಿ, ಈಸಿ ಅದಾವ. ಸೊ ಆಲ್ಮೋಸ್ಟ್ 4th ಯೂನಿಟ್ ಎಂಡ್ ಆಗಕ್ಕೆ ಬಂದಿದೆ. ಇನ್ನೊಂದು 3 to 4 ಟಾಪಿಕ್ಸ್ ಇದೆ. ಸೊ ನೆಕ್ಸ್ಟ್ ವಿಡಿಯೋಸ್ನಾಗ ಸೆಂಡ್ ಮಾಡ್ತೀನಿ. ಸೊ ಇಟ್ ಈಸ್ ಅಬೌಟ್ ಟು ಕಂಪ್ಲೀಟ್ ದ 4th ಯೂನಿಟ್. ಎಲ್ಲ ಈಸಿ ಅದಾವ, ಎಲ್ಲ ಬ್ಯಾಂಕಿಂಗ್ ರಿಲೇಟೆಡ್ ಅದಾವ, ನಿಮ್ಗೆ ಗೊತ್ತಿದ್ದಿದ್ದೇ ಇರ್ತಾವ. ಸೊ ಟೆನ್ಷನ್ ತಗೊಲಾರ್ದಂಗೆ ಈಸಿಯಾಗಿ ಓದ್ಬೇಡಿ, ಯು ವಿಲ್ ಅಂಡರ್ಸ್ಟ್ಯಾಂಡ್. ಓಕೆ.